ಇನ್ ಡಿಲಿಮಿಟೇಷನ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನ ನಾನು ಇಲ್ಲಿರುವಂತ ಎಲ್ಲ ತಾಯಂದ್ರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಜನರ ಹತ್ರ ಹೋದಾಗ ಈ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿ. ಲಾಸ್ಟ್ ಭಾರತದಲ್ಲಿ ಡಿಲಿಮಿಟೇಷನ್ ಅಥವಾ ಈ ಸೀಟ್ಸ್ ಗಳ ಸಂಖ್ಯೆ ನಿರ್ಧಾರ ಮಾಡಿದ್ದು 1971ನೇ ಇಸ್ವಿಯಲ್ಲಿ. ಯಾವಾಗ? 1971ನೇ ಇಸ್ವಿಯಲ್ಲಿ ನಿರ್ಧಾರ ಆಯಿತು. ಸಂಸತ್ತಿನಲ್ಲಿ 543 ಸೀಟ್ ಇರಬೇಕು ಅಂತ. 1971ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದಾಗ ಭಾರತದ ಜನಸಂಖ್ಯೆ ಇದ್ದಿದ್ದು 55 ಕೋಟಿ. 55 ಕೋಟಿ ಜನಸಂಖ್ಯೆಗೆ 543 ಸೀಟ್ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ರು. ಇವತ್ತು ಭಾರತ ಜನಸಂಖ್ಯೆ ಎಷ್ಟು? 140 ಕೋಟಿ. ಇವರು ಡಿಲಿಮಿಟೇಷನ್ ಬೇಡ ಅಂತ ಇದ್ದಾರೆ. 55 ಕೋಟಿಗೆ ಎಷ್ಟು ಸೀಟ್ ಇತ್ತೋ ಅಷ್ಟೇ ಸೀಟು 140 ಕೋಟಿಗೂ ಇರಕ್ ಸಾಧ್ಯ ಆಗತ್ತಾ? ಇವ್ರು ವಿರೋಧ ಮಾಡ್ತಾ ಇರೋದಕ್ಕೆ ಕಾರಣ ಏನು? ಇವ್ರಿಗೆ ಕಾರಣ ಏನು ಅಂತಂದ್ರೆ ನರೇಂದ್ರ ಮೋದಿ ಮಾಡಬಾರದು ಅಂತ ಅಷ್ಟೇನೆ. ಮಹಿಳಾ ಮೀಸಲಾತಿ ಮಾಡ್ಬಿಟ್ರೆ ನರೇಂದ್ರ ಮೋದಿ ಅವ್ರ ಪರವಾಗಿ ಮಹಿಳೆಯರು ಇರ್ತಾರೆ, ದೇಶದಲ್ಲಿ ಬಿಜೆಪಿಗೆ ಮತ್ತಷ್ಟು ವೋಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ನಾವು ವಿರೋಧ ಮಾಡಬೇಕು, ಇಷ್ಟೇ, ಬೇರೆ ಕಾರಣನೇ ಇಲ್ಲ. ಇವಾಗ ನೀವೆಲ್ಲ ಪಾರ್ಟಿಯ ಹಿರಿಯ ಕಾರ್ಯಕರ್ತರೆಲ್ಲರೂ ಇದ್ದೀರಿ. ನಮ್ಮ ಎಂಪಿ ಚುನಾವಣೆಯಲ್ಲಿ ಇನ್ನೊಂದ್ ಕಡೆ ನೀವೆಲ್ಲರೂ MLA ಚುನಾವಣೆಗಳಲ್ಲಿ ಓಡಾಡಕ್ ಹೋಗಿರ್ತೀರಿ. ಜನ ಏನ್ ಕಂಪ್ಲೇಂಟ್ ಮಾಡ್ತಾರೆ? ಬಿಜೆಪಿ ಎಂಪಿ ಇರ್ಲಿ, ಕಾಂಗ್ರೆಸ್ MLA ಇರ್ಲಿ, ಕಾಂಗ್ರೆಸ್ MP ಇರ್ಲಿ, ಜನ ಏನ್ ಹೇಳ್ತಾರೆ ನಿಮ್ ಚುನಾವಣೆ ಟೈಮ್ನಲ್ಲಿ ಹೋದಾಗ? ಸರ್ ಸಿಗ್ಲಿಲ್ಲ ಸರ್, ಕಾರ್ಯಕ್ರಮ ಕರೆದಿದ್ವಿ ಬರಕ್ಕಾಗಿಲ್ಲ ಸರ್, ನಿಮ್ಗೆ ಎಷ್ಟೋ ದಿವಸ ಆದ್ಮೇಲೆ ಸಿಕ್ಕಿದ್ರಿ. ಯಾಕೆ ಹೇಳ್ತಾರೆ ಇದನ್ನ? ನಿಮಗೆ ಬೆಂಗಳೂರು ದಕ್ಷಿಣದನೇ ಉದಾಹರಣೆ ಕೊಡ್ತೀನಿ. ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ 29 ಲಕ್ಷ ವೋಟರ್ಸ್ ಇದೆ. ಒಬ್ಬ MP 5 ವರ್ಷ ಪಾರ್ಲಿಮೆಂಟಿಗೆ ಹೋಗಲ್ಲ, ಬೇರೆ ಮೀಟಿಂಗ್ ಅಟೆಂಡ್ ಮಾಡಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ನನ್ನ ಕೆಲಸ ಏನು ಅಂತಂದ್ರೆ, ನಾನು ಒಂದ್ ದಿವಸನೂ ಎಲ್ಲೂ ಬೇರೆ ಏನೂ ಕೆಲಸ ಮಾಡದಲೆ ಬೆಳಗ್ಗೆ 7 ಗಂಟೆಗೆ ಎದ್ದಾಗಿಂದ ರಾತ್ರಿ 10 ಗಂಟೆ ತನಕ ಒಂದೊಂದೊಂದೊಂದು ರೋಡ್ ಹೋಗ್ಕೊಂಡು ಬರ್ತೀನಿ. ಎಲ್ಲಾ ಕಡೆ ನಾನು ಮನೆಗೆ ಹೋಗಿ ಮುಖ ತೋರಿಸ್ಕೊಂಡು ಬರ್ತೀನಿ, ಏರಿಯಾಗೆ ಹೋಗಿ ಬರ್ತೀನಿ ಅಂತಂದ್ರು 5 ವರ್ಷ ಇದನ್ನೇ ಮಾಡಿದ್ರು ಸಾಕಾಗಲ್ಲ. ಯಾಕೆಂದ್ರೆ ಪಾಪ್ಯುಲೇಷನ್ ಅಷ್ಟು ದೊಡ್ಡದಿದೆ, ಕಾನ್ಸ್ಟಿಟ್ಯೂನ್ಸಿ ಅಷ್ಟು ದೊಡ್ಡದಾಗಿದೆ. ಪ್ರಜಾಪ್ರಭುತ್ವ ಹಿಂಗ್ ನಡಿಬೇಕಾ? MLA ಕೈಗೆ ಸಿಗಲ್ಲ, MP ಕೈಗೆ ಸಿಗಲ್ಲ ಅಂತ ಜನ ಯಾಕೆ ಕಂಪ್ಲೇಂಟ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಹ್ಯಾಂಡಲ್ಲೇ ಮಾಡಕ್ಕಾಗದಲ್ಲೇ ಇರುವಷ್ಟು ದೊಡ್ಡ ಜನಸಂಖ್ಯೆ ಇವತ್ತಾಗಿದೆ. ಅದಕ್ಕೆ ನರೇಂದ್ರ ಮೋದಿ ಅವರು ಏನಂದ್ರು, 2026ರಲ್ಲಿ ಅಥವಾ 29ರಲ್ಲಿ ಎಲೆಕ್ಷನ್ ಆದಾಗ 2029ರ ಭಾರತದ ಜನಸಂಖ್ಯೆಯ ಆಧಾರದ ಮೇಲೆ ಸೀಟ್ಗಳು ಜಾಸ್ತಿ ಆಗಬೇಕು. ಸೀಟ್ ಜಾಸ್ತಿ ಆಯಿತು ಅಂತಂದ್ರೆ ಎಲ್ರಿಗೂ ಅವಕಾಶನೂ ಜಾಸ್ತಿ ಆಗುತ್ತೆ. ಜನ ಕೂಡ ಅವಾಗ MP MLAಗಳ ಹತ್ರ ಹೋಗಿ ಈ ಕೆಲಸ ಮಾಡ್ಕೊಡಿ ಅನ್ನೋದನ್ನ ಡಿಮ್ಯಾಂಡ್ ಮಾಡಿ ಅವ್ರನ್ನ ಕೇಳಿಸ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ನಮ್ಮ ಲೋಕತಂತ್ರ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಸೀಟ್ ಜಾಸ್ತಿ ಮಾಡಿ ಅಂತ ನರೇಂದ್ರ ಮೋದಿ ಅವರು. ಇವರು ಅದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಎಷ್ಟು ಕಾಮನ್ ಸೆನ್ಸ್ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ ಇದು? ಇಲ್ಲಿ ಪಲ್ಲವಿ ಅಕ್ಕ ಕೂತಿದ್ದಾರೆ, ಇಲ್ಲಿ ನಮ್ಮ ಸರಳ ಅಕ್ಕ ಕೂತಿದ್ದಾರೆ. ಇವರೆಲ್ಲರೂ ಕೂಡ ಕಾರ್ಪೊರೇಟರ್ಸ್ ಗಳಾಗಿ ಬಹಳ ಯಶಸ್ವಿ ಕೆಲಸ ಮಾಡಿರುವಂತವ್ರು. ಇಲ್ಲಿರುವಂತ ಪ್ರತಿಯೊಬ್ರು, ನಾಗರತ್ನ ಅಕ್ಕ ಇದ್ದಾರೆ, ಹೆಸರು ತಗೋತ ಎಲ್ಲರೂ ಇದ್ದಾರೆ. ಇಲ್ಲಿರುವಂತ ಪ್ರತಿಯೊಬ್ರು ಅವ್ರವ್ರ ವಾರ್ಡ್ ಅಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಅವ್ರ ವಾರ್ಡ್ ಅಲ್ಲೇನೆ ಅವ್ರು ಕೆಲಸ ಮಾಡಬೇಕಾದಾಗ ಇನ್ನೂ ದೊಡ್ಡ ಜನ ಇದಾರಪ್ಪ, ಬಹಳ ದೊಡ್ಡ ವಾರ್ಡ್ ಅಂತ ಅವಾಗಲೇ ಅನುಭವಕ್ಕೆ ಬರ್ತಾ ಇತ್ತು ಕಾರ್ಪೊರೇಟರ್ಗಳಿಗೇನೆ. ಅದಕ್ಕೇನೆ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ಇಲ್ಲಿ ಒಂದು BBMPನ 5 ಮಾಡಿದ್ರು. BBMPಲಿ 200 ಎಷ್ಟಿದ್ದು ಸರ್? 225 ಇದ್ದಿದ್ದ. 198 ಸೀಟ್ ಇತ್ತು, 198 ವಾರ್ಡ್ ಇತ್ತು BBMPಲಿ. ಇವ್ರೇನ್ ಮಾಡಿದ್ರು, ಅದನ್ನ 5 GBA ಮಾಡಿ, 5 ಕಾರ್ಪೊರೇಷನ್ ಮಾಡಿ, ಟೋಟಲಿ ಇವಾಗ 268 ಮಾಡಿದ್ದಾರೆ. ಇವಾಗ ಅಲ್ಲ 369 ಮಾಡಿದ್ದಾರೆ. ಏನ್ ಕಾರಣ ಕೊಟ್ರು? ಇಲ್ಲ, ಬೆಂಗಳೂರು ಬೆಳೆದಿದೆ, ಬೆಂಗಳೂರು ಜನಸಂಖ್ಯೆ ಜಾಸ್ತಿ ಆಗಿದೆ, ಒಬ್ಬ ಕಾರ್ಪೊರೇಟರಿಗೆ ಅಷ್ಟೊಂದು ಜನಸಂಖ್ಯೆಯನ್ನು ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು 25,000ಕ್ಕೆ 20,000ಕ್ಕೆ ಒಂದು ವಾರ್ಡ್ ಮಾಡ್ತಾ ಇದೀವಿ. ಅದಕ್ಕೆ ನಮಗೆ ಒಂದು ಕಾರ್ಪೊರೇಷನ್ ಸಾಕಾಗಲ್ಲ, 5 ಕಾರ್ಪೊರೇಷನ್ ಬೇಕು. 198 ಸೀಟ್ ಸಾಕಾಗಲ್ಲ, ನಮಗೆ 369 ಸೀಟ್ ಬೇಕು. ಅದಕ್ಕೋಸ್ಕರ ನಾವು ಇದನ್ನ ಮಾಡ್ತಿದೀವಿ ಅಂತ ಇವರಿಲ್ಲ ಅಂದ್ರು. DK ಶಿವಕುಮಾರ್, ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಡಿಲಿಮಿಟೇಷನ್ ಮಾಡಿದಾಗ ಜನಸಂಖ್ಯೆ ಜಾಸ್ತಿ ಆಗಿರುತ್ತೆ. ನರೇಂದ್ರ ಮೋದಿ ದೇಶಕ್ಕೆ ಡಿಲಿಮಿಟೇಷನ್ ಮಾಡಬೇಕು ಅಂದಾಗ ಮಾತ್ರ ಜನಸಂಖ್ಯೆ ಜಾಸ್ತಿ ಆಗಿರಲ್ವಾ? ಯಾವ ಲಾಜಿಕ್ ಇದು? ಇದನ್ನ ನಾವು, ಅದರಲ್ಲೂ ನಾನು ವಿಶೇಷವಾಗಿ ಕೇಳ್ತಾ ಇದ್ದೀನಿ, ಇಲ್ಲಿರುವಂತಹ ಪ್ರತಿಯೊಬ್ಬರು ನಮ್ಮ ಮಹಿಳಾ ನಾಯಕರು ಯಾರಿದ್ದಾರೆ, ಇದನ್ನ ಬೆಂಗಳೂರಿನ ಮನೆಗೆ ಇದನ್ನು ತಲುಪಿಸ್ಬೇಕು. ನೀವು ಇವ್ರದ್ದು ಈ ಢೋಂಗಿತನ ನೀವು ತಲುಪಿಸ್ಬೇಕು. ಪಾರ್ಲಿಮೆಂಟ್ ಅಲ್ಲಿ ಡಿಲಿಮಿಟೇಷನ್ ಬೇಡವಂತ ಇವರಿಗೆ. GBL 5 ಒಂದು ಕಾರ್ಪೊರೇಷನ್ ಸಾಕಾಗ್ತಾ ಇಲ್ಲ ಇವರಿಗೆ. BBMP ಇದ್ದಿದ್ದು ಇವ್ರಿಗೆ 5 ಬೇಕಾಯ್ತು. ಏನ್ ಅರ್ಥ ಇದು? ನಾವು ಅಧಿಕಾರದಲ್ಲಿ ಇದೀವಿ, ನಾವು 5 ಮಾಡಬಹುದು, ನಾವು ಡಿಲಿಮಿಟೇಷನ್ ಮಾಡಬಹುದು. ನಾವು ಅಧಿಕಾರದಲ್ಲಿ ಇಲ್ವಲ್ಲ, ಅದಕ್ಕೆ ಮೋದಿ ಮಾಡಬಾರದು.
ದಿಸ್ ಈಸ್ ಆಲ್ ದಿ ಲಾಜಿಕ್ ಇದರಲ್ಲಿ, ಬೇರೆ ಇನ್ನೇನು ಇಲ್ಲ.